ಸರಿ ಕರ್ನಾಟಕದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಹಾಗಾಗಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸಾಕಷ್ಟು ಜಾಣ್ಮೆ ಮೆರೆಯೋದಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ ಸಿಎಂ ತವರಿನಲ್ಲೇ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಇದರ ಮಧ್ಯೆ ಲೋಕಸಭಾ ಗೆಲ್ಲೋಕೆಂದೇ ಇವತ್ತು ಕಾಂಗ್ರೆಸ್ ಆರತಿ ಖರ್ಗೆ ಮತ್ತೆರಡು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಬಡವರು ಮತ್ತು ಶ್ರಮಿಕರಿಗೆ ಮತ್ತೆರಡು ಗ್ಯಾರಂಟಿ. ಶ್ರಮಿಕ್ ನ್ಯಾಯ ಹಾಗೂ ಹಿಸ್ಸೆದಾರಿ ನ್ಯಾಯ ಇವು ಕಾಂಗ್ರೆಸ್ನ ಮತ್ತೆರಡು ಗ್ಯಾರಂಟಿಗಳು. ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೊಸ ಗ್ಯಾರಂಟಿಗಳನ್ನ ಘೋಷಿಸಿದ್ದಾನೆ. ಈ ಲೋಕಸಭಾ ಚುನಾವಣೆಗೆಂದೇ ಕಾಂಗ್ರೆಸ್ 15 ಅಂಶಗಳ ಕಾರ್ಯಕ್ರಮವನ್ನ ರೂಪಿಸಿದೆ. ಈಗ ಹಿಂದುಳಿದ ವರ್ಗಗಳು ಮತ್ತು ಬಡ ಕಾರ್ಮಿಕರಿಗಾಗಿಯೇ ಮತ್ತೆರಡು ನ್ಯಾಯ ಗ್ಯಾರಂಟಿ ವಾಗ್ದಾನ ಮಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಂಘಟಿತ ಅಸಂಘಟಿತ ಕಾರ್ಮಿಕರಿಗೆ ಶ್ರಮಿಕ್ ನ್ಯಾಯ ಗ್ಯಾರಂಟಿ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿದೆ. ಅಂದ್ರೆ ಕಾರ್ಮಿಕರ ಸಾಮಾಜಿಕ ನ್ಯಾಯ, ಕನಿಷ್ಠ ವೇತನ ಕಾಯ್ದೆ, ಭವಿಷ್ಯ ನಿಧಿ ಕಾಯ್ದೆ ಹಾಗೂ ವಿಮೆ ಕಾಯ್ದೆ ಜಾರಿಗೊಳಿಸುವುದೇ ಶ್ರಮಿಕ್ ನ್ಯಾಯ ಗ್ಯಾರಂಟಿಯ ಉದ್ದೇಶವಾಗಿದೆ. ಇನ್ನು ಹಿಸ್ಸೆದಾರ್ ನ್ಯಾಯ ಗ್ಯಾರಂಟಿ ಅಂದ್ರೆ ಬಡ ಮತ್ತು ಶ್ರೀಮಂತರ ನಡುವಿನ ಅಂತರ ಕಡಿಮೆ ಮಾಡಲು ಜಾತಿ ಗಣತಿ ಮಾಡುವುದು ಈ ಗ್ಯಾರಂಟಿಯ ಪ್ರಮುಖ ಉದ್ದೇಶವಾಗಿದೆ. ಆ ಮೂಲಕ ಸಮುದಾಯಗಳ ಅಭಿವೃದ್ಧಿ ಜೊತೆಗೆ ಶಿಕ್ಷಣ ಮತ್ತು ಸಾಮಾಜಿಕ ಯೋಜನೆಗಳ ಅನುಷ್ಠಾನಕ್ಕೆ ಅನುಕೂಲವಾಗಲಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದಾದ್ಯಂತ ಜಾತಿ ಗಣತಿ ಮಾಡುವ ಗ್ಯಾರಂಟಿ ನೀಡಿದೆ. ಬಡ ಮತ್ತು ಕಾರ್ಮಿಕರಿಗಾಗಿ ಕಾಂಗ್ರೆಸ್ ಹಲವು ಕಾನೂನು ಜಾರಿಗೆ ತಂದಿತ್ತು. ಆದ್ರೆ ಮೋದಿ ಸರ್ಕಾರ ಅವುಗಳನ್ನೆಲ್ಲ ಅಸ್ಥಿರಗೊಳಿಸಿದೆ ಅಂತ ಖರ್ಗೆ ಕಿಡಿಕಾರಿದ್ದಾರೆ. But unfortunately, in this one decade, Modi ji has weakened all the labor laws and also the welfare schemes for workers. Even the Manrega workers are not getting. ಯದುವೀರ್ ವಿರುದ್ಧದ ಸಮರಕ್ಕೆ ಯಾರು ಕಾಂಗ್ರೆಸ್ ವೀರ? ಸಿಎಂ ತವರು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ರಾಜವಂಶಸ್ಥ ಯದುವೀರ್ ಒಡೆಯರ್ನ ಕಣಕ್ಕಿಳಿಸಿದೆ. ಆದ್ರೆ ಕಾಂಗ್ರೆಸ್ನಿಂದ ಯಾರು ಅನ್ನೋದಿನ್ನೂ ಫೈನಲ್ ಆಗಿಲ್ಲ. ಸಮರ್ಥ ಅಭ್ಯರ್ಥಿಗಾಗಿ ಕೈ ನಾಯಕರು ಹುಡುಕ್ತಿದ್ದಾರೆ. ನಿನ್ನೆ ಮಹತ್ವದ ಸಭೆಯಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರರನ್ನೇ ಕಣಕ್ಕಿಳಿಸಲು ಒತ್ತಡ ಹೆಚ್ಚಾಗಿದೆ. ಕೊನೆ ಕ್ಷಣದಲ್ಲಿ ಯತೀಂದ್ರ ಅಭ್ಯರ್ಥಿ ಆದ್ರೂ ಅಚ್ಚರಿ ಇಲ್ಲ. ಈ ಬಗ್ಗೆ ತುಮಕೂರಿನಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇನ್ನೆರಡು ದಿನದಲ್ಲಿ ಕಾಂಗ್ರೆಸ್ 2ನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಇನ್ನು 21 ಅಭ್ಯರ್ಥಿಗಳನ್ನ ಪ್ರಕಟಣೆ ಮಾಡಬೇಕು. ಅಂತಿಮ ಸುತ್ತಿನ ಚರ್ಚೆಗಳು ಮತ್ತು ರೆಕಮೆಂಡೇಶನ್ಸ್ಗಳು ಇದೆಲ್ಲ ಆಗೋಗಿದೆ. ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮುಂದೆ ನಮ್ಮ ಅಧ್ಯಕ್ಷರು ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಅದನ್ನು ಮಂಡಿಸ್ತಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ. ಇವತ್ತು ನಾಳೆ ಒಂದೆರಡು ದಿವಸದಲ್ಲಿ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಚಿಕ್ಕೋಡಿಯಿಂದಲೇ ಸಚಿವ ಸತೀಶ್ ಪುತ್ರಿ ಅದೃಷ್ಟ ಪರೀಕ್ಷೆ. ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಗೊಂದಲ ಇನ್ನೂ ಮುಗಿದಿಲ್ಲ. ಅತ್ತ ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ. ಸಿಎಂ ಆಪ್ತ ಲಕ್ಷ್ಮಣರಾವ್ ಜಿಂಗಳೆ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ಸಚಿವ ಸತೀಶ್ ತಮ್ಮ ಪುತ್ರಿಯ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.